ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಈಗಾಗಲೇ ನೀವು ನೋಡಿರ್ಬೋದು, ಲ್ಯಾಂಡ್ ಸರ್ವೆಗೆ ಸಂಬಂಧಪಟ್ಟ ಹಾಗೆ ಟಾಪಿಕ್ ವೈಸ್ ಮ್ಯಾಥಮೆಟಿಕ್ ಕ್ಲಾಸ್ಗಳು ನಡೀತಾವೆ. ಸೊ ಈ ಕ್ಲಾಸ್ಗಳನ್ನು ನೀವು ನೋಡಲು ಮೆಂಬರ್ಶಿಪ್ಪನ್ನು ಪಡೆದುಕೊಳ್ಬೇಕಾಗಿರ್ತದೆ. ಸೊ ಮೆಂಬರ್ಶಿಪ್ಪ ಯಾವ ರೀತಿಯಾಗಿ ಪಡೆದುಕೊಳ್ಳುವುದು, ಹಾಗೆ ಮೆಂಬರ್ಶಿಪ್ ಪಡೆದುಕೊಂಡಲ್ಲಿ ಏನೇನು ನಿಮಗೆ ದೊರೆತವೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ಲಾಗ್ತದೆ. ಸೊ ಇಲ್ಲಿ ಮೆಂಬರ್ಶಿಪ್ ಪ್ರೈಸ್ ಬಂದುಬಿಟ್ಟು ಇಲ್ಲಿ ನೋಡೋದಾದರೆ ಇಲ್ಲಿ ಓನ್ಲಿ ಕ್ಲಾಸ್ಗಳು 119 ರೂಪೀಸ್ಗಿದೆ ಮತ್ತು PDF ಪ್ಲಸ್ ಕ್ಲಾಸ್ಗಳು 159ಗೆ ಇಲ್ಲಿ ಇರ್ತವೆ. ಸೊ ಇದರಲ್ಲಿ ಟೋಟಲ್ ಆಗಿ 10ರಿಂದ 15 ಫಿಸಿಕ್ಸ್ ಕ್ವಶನ್ ಪೇಪರು, 10ರಿಂದ 15 ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರು, ಹಾಗೆ ಮ್ಯಾಥಮೆಟಿಕ್ಸ್ ಆಲ್ ನೋಟ್ಸ್ ಇರ್ತದೆ. ಹಾಗೆ ಫಿಸಿಕ್ಸ್ ಏನದ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಎರಡೂ ಕೂಡ ನೋಟ್ಸ್ ಇರ್ತದೆ. ಸೊ ಕ್ಲಾಸ್ ಈಗಾಗಲೇ ಏನೈತಿ ಹಿಂದಿನ ಒಂದು ಸೆಷನಲ್ಲಿ ನಾನು ಈ ಫಿಸಿಕ್ಸ್ ಕ್ಲಾಸ್ಗಳನ್ನ ಮಾಡಿದ್ದೆ, ನೀವು ಅವುಗಳನ್ನ ನೋಡ್ಕೋಬಹುದು. ಸೊ ಈ ಮೆಂಬರ್ಶಿಪ್ ವ್ಯಾಲಿಡಿಟಿ ಕೇವಲ 1 ತಿಂಗಳ ಇರ್ತದೆ. ಸೊ 1 ತಿಂಗಳ ನೀವು ಕ್ಲಾಸ್ಗಳನ್ನ ನೋಡ್ಬೋದು. ಬಟ್ ನಿಮಗೆ PDF ನೋಟ್ಸ್ಗಳು ಎಲ್ಲ ಆಲ್ ಚಾಪ್ಟರ್ಸ್ದು PDF ನೋಟ್ಸು ಮತ್ತು ಕ್ವಶನ್ ಪೇಪರ್ ಎಲ್ಲ ನಿಮಗೆ ದೊರೆತವೆ. ಈಗ ಕ್ಲಾಸ್ ಇಷ್ಟವಾದರೆ ಏನಂತ ನೀವು ಕಂಟಿನ್ಯೂ ಮಾಡಬಹುದು, ಇಲ್ಲವಾದರೆ ಬಿಡಬಹುದು. ಸೊ ಇಲ್ಲಿ ನೀವು ನೋಡಬಹುದು ಈಗಾಗಲೇ 20ಕ್ಕಿಂತ ಹೆಚ್ಚು ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗಿದೆ. ಸೊ ಇವುಗಳನ್ನ ಮೆಂಬರ್ಶಿಪ್ ಪಡೆದುಕೊಂಡವ್ರು ಮಾತ್ರ ನೋಡಬಹುದಾಗಿರ್ತದೆ. ಸೊ ಮೆಂಬರ್ಶಿಪ್ ತೆಗೆದುಕೊಳ್ಳೋಕೆ ಆಗದೇ ಇರೋರು ಏನು ಮಾಡಬೇಕು, ವಿಡಿಯೋ ಅಪ್ಲೋಡ್ ಆದ ಒಂದೇ ದಿನದಲ್ಲಿ ಏನೈತಿ ಆ ವಿಡಿಯೋನ ನೋಡಬಹುದು, ಅವಾಗ ಫ್ರೀ ಇರ್ತದೆ. ಸೊ ಮೆಂಬರ್ಶಿಪ್ ಪಡೆದುಕೊಂಡವರಿಗೆ ಮಾತ್ರ ಏನೈತಿ ಒಂದು ಟೆಲಿಗ್ರಾಮ್ ಗ್ರೂಪನ್ನು ಕ್ರಿಯೇಟ್ ಮಾಡಲಾಗಿದೆ. ಸೊ ಮೆಂಬರ್ಶಿಪ್ ಪಡೆದುಕೊಂಡ ನಂತರ ಏನೈತಿ ಅವರನ್ನು ಈ ಗ್ರೂಪ್ನಲ್ಲಿ ಆ್ಯಡ್ ಮಾಡಲಾಗ್ತದೆ. ಸೊ ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಅಷ್ಟೇ ಬೇಕಾದರೂ ನೀವು ಮೆಸೇಜ್ ಮಾಡಿ ಪಡೆದುಕೊಳ್ಬೋದು. ಇಲ್ಲಿ ಮೆಂಬರ್ಶಿಪ್ ಯಾವ ರೀತಿ ಪಡೆದುಕೊಳ್ಳೋದಂದ್ರೆ ಇಲ್ಲಿ ಜಾಯಿನ್ ಅನ್ನೋ ಬಟನ್ ನಿಮಗೆ ಕಾಣ್ತಿರ್ಬೋದು. ಸೊ ಇಲ್ಲಿ ನಿಮ್ಮ ಹೋಮ್ ಪೇಜ್ನಲ್ಲಿ ಜಾಯಿನ್ ಅನ್ನೋ ಬಟನ್ ಇಲ್ಲಿ ಕಾಣ್ತದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ನಂತರ ಏನೈತಿ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಇಲ್ಲಿ ಲ್ಯಾಂಡ್ ಸರ್ವೆ ಓನ್ಲಿ ಕ್ಲಾಸಸ್ ಅದ. ಸೊ ಇದರಲ್ಲಿ ಕ್ಲಾಸಸ್ ಅಷ್ಟೇ ಇರ್ತದೆ, 1 ಮಂತಿಗೆ ಅಷ್ಟೇ ಇರ್ತದೆ. ಸೊ 1 ಮಂತ್ ಆದ ನಂತರ ರೀಪೇ ಮಾಡಬೇಕು. ನೆಕ್ಸ್ಟ್ ಏನದ, ಸೊ ಇದನ್ನ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಈ ಥರ ಕೆಳಗಡೆ ಏನೈತಿ ಇನ್ನೊಂದು ಸಿಗ್ತದೆ. ಇಲ್ಲಿ ನೋಡ್ಬೋದು ನೀವು ಭೂಮಾಪಕರ ಕ್ಲಾಸ್ ಆ್ಯಂಡ್ PDF ನೋಟ್ಸ್ ಅದ. ಸೊ ಇದನ್ನು ನೀವು ಜಾಯ್ನ್ ಆದರೆ ಏನೈತಿ ನಿಮ್ಗೆ ಮಾಡೆಲ್ ಕ್ವಶನ್ ಪೇಪರ್ ಮತ್ತು ನೋಟ್ಸ ಎಲ್ಲ PDF ಮುಖಾಂತರ ಟೆಲಿಗ್ರಾಮ್ ಚಾನಲ್ನಲ್ಲಿ ನಿಮ್ಗೆ ಆ್ಯಡ್ ಮಾಡಲಾಗ್ತದೆ. ಸೊ ಅಲ್ಲಿ ನಿಮ್ಗೆ ಇವೆಲ್ಲ ದೊರೆತಾವು. ಸೊ ಇನ್ನೂ ಏನಾದರೂ ಡೌಟ್ ಇದ್ದರೆ ನೀವು ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡಿ ತಿಳ್ಕೊಬೋದು. ಸೊ ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ. ಸೊ ಅದು ಟೆಲಿಗ್ರಾಮ್ ಚಾನಲ್ ಗ್ರೂಪ್ದ ಲಿಂಕ್ ಆಗಿರ್ತದೆ. ಸೊ ಅಲ್ಲಿ ಕ್ಲಿಕ್ ಮಾಡೋ ಮುಖಾಂತರ ಸೊ ಅದಕ್ಕೆ ಜಾಯ್ನ್ ಆಗಿ ನೀವು ಆ ಚಾನಲ್ದ ಬಯೋದಲ್ಲಿ ಚೆಕ್ ಮಾಡಿದರೆ ನಿಮಗೆ ನನ್ನ ಪರ್ಸನಲ್ ID ಸಿಗ್ತದೆ. ಸೊ ಅಲ್ಲಿಗೆ ಹೋಗಿ ನೀವು ಮೆಸೇಜ್ ಮಾಡಿ ತಿಳ್ಕೊಬೋದು. ಇನ್ನಷ್ಟು ಮಾಹಿತಿ ಏನಾದರೂ ಬೇಕಾದ್ರೆ ನಿಮ್ಮ ಡೌಟ್ಗಳನ್ನ ಅಲ್ಲಿ ಕೇಳಿ ತಿಳ್ಕೊಬಹುದಾಗಿರ್ತದೆ. ಸೊ ಇಲ್ಲಿ ಮೊದಲೇ ಕ್ವಶನ, ದ ಗ್ರೇಟೆಸ್ಟ್ ನಂಬರ್ ವಿಚ್ ವಿಲ್ ಡಿವೈಡ್ 116, 221, 356 ಲಿವಿಂಗ್ ಅ ಸೇಮ್ ರಿಮೈಂಡರ್ ಇನ್ ಈಚ್ ಕೇಸ್ ಅಂತ ಕೇಳಿದರು. ಸೊ ಇದರಲ್ಲಿ ಸೇಮ್ ರಿಮೈಂಡರ್ ಉಳಿಬೇಕು. ಸೊ ಇದನ್ನ ಡಿವೈಡ್ ಮಾಡುವ ಅತಿ ದೊಡ್ಡ ಸಂಖ್ಯೆ ಯಾವುದಂತ ಇಲ್ಲಿ ಕೇಳಿದರು. ಸೊ ಇಲ್ಲಿ 15ರಿಂದ ಡಿವೈಡ್ ಮಾಡಿದಾಗ ನಮಗೆ 116 ಇದ್ದಿದ್ದ ಇಲ್ಲಿ ನಮಗೆ 11 ರಿಮೈಂಡರ್ ಉಳಿತದೆ. ಅದೇ ರೀತಿ 221ಕ್ಕೆ ರಿಮೈಂಡರ್ ಇಲ್ಲೂ ಕೂಡ 11 ಉಳಿತದೆ. ಸೊ ಇಲ್ಲಿ 356 ಇದಕ್ಕೂ ಕೂಡ 11 ರಿಮೈಂಡರ್ ಉಳಿತದೆ. ರಿಮೈಂಡರ್ ಅಂದರೆ ಇಲ್ಲಿ ಶೇಷ ಅಂತ ಅರ್ಥ ಆಗುತ್ತೆ. ಸೊ 15 ಅನ್ನೋದು ಇಲ್ಲಿ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಸೊ ಇಲ್ಲಿ ಡೀಟೇಲ್ಡಾಗಿ ಆನ್ಸರ್ ಅದ, ನೀವು ನೋಡ್ಕೋಬಹುದು. ನೆಕ್ಸ್ಟ್ ಕ್ವಶನ್, ವಾಟ್ ನಂಬರ್ ಹ್ಯಾಸ್ ಟು ಬಿ ಆ್ಯಡೆಡ್ ಟು ದ 3, 4, 5, 6, 7, 0 ಇನ್ ಆರ್ಡರ್ ಟು ಮೇಕ್ ಇಟ್ ಡಿವಿಸಿಬಲ್ ಬೈ 6. ಸೊ ಇದು 6ರಿಂದ ಭಾಗ ಹೋಗ್ಬೇಕಂದ್ರೆ ಇದಕ್ಕೆ ಯಾವ ಒಂದು ಸಂಖ್ಯೆಯನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಅಂತ ಇಲ್ಲಿ ಕೇಳಿದರು. ಸೊ ಇದಕ್ಕೆ ಯಾವ ಒಂದು ಸಂಖ್ಯೆನ ಆ್ಯಡ್ ಮಾಡಬೇಕು ಅಂತ ಕೇಳಿದಾಗ, ಸೊ 6ರಿಂದ ಭಾಗ ಹೋಗ್ಬೇಕಂದ್ರೆ ಇದನ್ನ ಸೊ ಡೈರೆಕ್ಟ್ 6ರಿಂದ ಭಾಗ ಮಾಡಿ ನೋಡೋಣ. 7, 0 ಅದ. ಸೊ ಇಲ್ಲಿ 6 ಒಂದಲೇ ಆಗುತ್ತೆ. ಸೊ 6 5 30. ಸೊ 4 ಉಳಿತು. 6 7 42, 3 ಉಳಿತು. 6 6 36, 6 1 6, 6 1 6, 4 ಇಲ್ಲಿ ಏನೈತಿ ಶೇಷ 4 ಉಳಿತು. ಸೊ ಇದು 4 ಉಳಿತು ಶೇಷ. ಸೊ ಇದಕ್ಕೆ ಎಷ್ಟನ್ನು ಕೂಡಿಸಿದಾಗ ಇದು 6ರಿಂದ ಭಾಗ ಹೋಗ್ತದೆ. ಸೊ ಇದಕ್ಕೆ 2ಅನ್ನು ಕೂಡಿಸಿದಾಗ ಏನೈತಿ 6ರಿಂದ ಭಾಗ ಹೋಗುತ್ತೆ. ಸೊ ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇನ್ನೊಂದು ಮೆಥಡ್ ನೋಡೋದಾದ್ರೆ, ಸೊ ಕೊಟ್ಟಿರುವ ಸಂಖ್ಯೆ 6ರಿಂದ ಭಾಗ ಹೋಗ್ಬೇಕಂದ್ರೆ ಅದು 2ರಿಂದನೂ ಭಾಗ ಹೋಗಬೇಕು ಮತ್ತು 3ರಿಂದನೂ ಭಾಗ ಹೋಗಬೇಕು. ಸೊ 6ರಿಂದ ಭಾಗ ಹೋಗ್ಬೇಕಂದ್ರೆ ಅದು 2 ಮತ್ತು 3 ಎರಡೂ ಮಗ್ಗಿನಿಂದ ಏನೈತಿ ಅದ ಭಾಗ ಹೋದ್ರೆ ಮಾತ್ರ ಏನೈತಿ ಅದು 6ರಿಂದ ಭಾಗ ಹೋಗ್ತದೆ. ಸೊ ಇಲ್ಲಿ ಕೊನೆಯಲ್ಲಿ ಯೂನಿಟ್ ಡಿಜಿಟ 0 ಇರೋದ್ರಿಂದ ಅದು 2ರಿಂದ ಮಾತ್ರ ಭಾಗ ಹೋಗುತ್ತೆ. ನೆಕ್ಸ್ಟ್ 3ರಿಂದ ಭಾಗ ಹೋಗ್ತತಿಯಲ್ಲೋ ಯಾವ ರೀತಿ ಚೆಕ್ ಮಾಡೋದಂದ್ರೆ, ಸೊ ಕೊಟ್ಟಿರುವ ಸಂಖ್ಯೆಯ
ಯೂನಿಟ್ ಡಿಜಿಟ್ಗಳನ್ನ ಇವನ್ನ ಸಮ್ ಮಾಡಬೇಕು. ಸೊ ಪ್ರತಿಯೊಂದು ಸಂಖ್ಯೆನ ಕೂಡಿಸಿದಾಗ ನಮ್ಗೆ ಎಷ್ಟು ಮೊತ್ತ ಬರ್ತದೆ ಅದ 3ರಿಂದ ಭಾಗಾಕಾರ ಮಾಡಬೇಕು. ಸೊ ಇಲ್ಲಿ 3 4 7 ಆಯ್ತು, 7 5 ಸೊ 7 5 12 ಆಯ್ತು, 12 6 18 ಆಯ್ತು, 18 7 25. ಸೊ 25 3ರಿಂದ ಭಾಗಾಕಾರ ಮಾಡಿದಾಗ 3 1 3 8 24. ಸೊ ಶೇಷ ಎಷ್ಟು ಉಳಿತು? 1 ಶೇಷ ಉಳಿತು. ಸೊ ಇದು 3ರಿಂದ ಭಾಗ ಹೋಗ್ಬೇಕಂದ್ರೆ ಇದಕ್ಕೆ +2 ಮಾಡಬೇಕು. ಸೊ ಇಲ್ಲಿ +2 ಮಾಡಿದಾಗ ಕರೆಕ್ಟ್ ಆಗುತ್ತೆ. ಸೊ 3ರಿಂದನೂ ಭಾಗ ಹೋತು, 2ರಿಂದನೂ ಭಾಗ ಹೋತು ಅಂದ್ರೆ ಅದು ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಕೋಬಹುದು. The least number which when divided by 35 leaves the remainder 25, when divided by 45 leaves the remainder 35, when divided by 35 leaves the 45. ಸೊ ಇಲ್ಲಿ 35ನ್ನ ಡಿವೈಡೆಡ್ ಮಾಡಿದಾಗ ಇಲ್ಲಿ ನಮಗೆ 25 ಶೇಷ ಉಳಿತದ. ಸೊ 35ರಿಂದ ಒಂದು ಸಂಖ್ಯೆ ಅದ. ಸೊ ಆ ಸಂಖ್ಯೆಯನ್ನು 35ರಿಂದ ಡಿವೈಡ್ ಮಾಡಿದಾಗ 25 ಶೇಷ ಉಳಿತದ. ಅದೇ 45ರಿಂದ ಡಿವೈಡೆಡ್ ಮಾಡಿದಾಗ ಅಂದ್ರೆ ಭಾಗಾಕಾರ ಮಾಡಿದಾಗ 35 ಉಳಿತದ. ಅದೇ ರೀತಿ 55ರಿಂದ ಭಾಗಾಕಾರ ಮಾಡಿದಾಗ 45 ಇಲ್ಲಿ ಉಳಿತದ ಅಂತ ಅವ್ರು ಹೇಳಿದರು. ಸೊ ಆ ಒಂದು ಸಂಖ್ಯೆ ಯಾವುದು ಅಂತ ಇಲ್ಲಿ ಕೇಳಿದರು, ಲೀಸ್ಟ್ ನಂಬರ್ ಯಾವುದು ಅಂತ ಇಲ್ಲಿ ಕೇಳಿದರು. ಸೊ ಇದರಲ್ಲಿ 35ರಿಂದ ಮತ್ತು 45ರಿಂದ ಮತ್ತು 55ರಿಂದ ಅಂದಾಗ ಸೊ ಇಲ್ಲಿ ಕಾಮನ್ ಡಿಫರೆನ್ಸ್ ಸೆಟ್ ಆಗುತ್ತೆ ನಮಗೆ, ಎಲ್ಲ ಕಡೆ 10 10 ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನೀವು ನೋಡ್ಕೋಬೋದು. ಸೊ ಎಲ್ಲ ಕಡೆಯಿಂದ ಏನೈತಿ 10 10 ಕಾಮನ್ ಡಿಫರೆನ್ಸ್ ಆಗಿದೆ. ಸೊ ಅದಕ್ಕಾಗಿ 35 45 55ರ LCM ತಗೊಂಡ್ರೆ ನಮಗೆ ಎಷ್ಟು ಸಿಗ್ತದೆ? 3465 ಇಲ್ಲಿ ನಮಗೆ LCM ಬರ್ತದೆ. ಸೊ ಕಾಮನ್ ಡಿಫರೆನ್ಸ್ 10 ಅದ. ಸೊ ಹಾಗಾಗಿ 10ಅನ್ನು ಕಳೆದಾಗ ನಮಗೆ 3455 ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಲೀಸ್ಟ್ ನಂಬರ್ ಯಾವುದಾಗುತ್ತೆ? ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ದ ಲೀಸ್ಟ್ ನಂಬರ್ ವಿಚ್ ಡಿವೈಡೆಡ್ ಬೈ 35, 35ರಿಂದ ಭಾಗ ಮಾಡಿದಾಗಿದೆ 25 ರಿಮೈಂಡರ್ ಶೇಷ ಉಳಿತದ. 45ರಿಂದ ಮಾಡಿದಾಗ 35 ಉಳಿತದ. 55ರಿಂದ ಮಾಡಿದಾಗ 45 ಇಲ್ಲಿ ಶೇಷ ಉಳಿತದ. ನೆಕ್ಸ್ಟ್, ದ ಕ್ಯಾಶ್ ಡಿಫರೆನ್ಸ್ ಬಿಟ್ವೀನ್ ಸೆಲ್ಲಿಂಗ್ ಪ್ರೈಸ್ ಆ್ಯಂಡ್ ಆರ್ಟಿಕಲ್ at a profit of 4% and 6% is a RS3. The ratio of to selling price is at ಕೇಳಿದರು. ಸೊ ಇಲ್ಲಿ ಒಂದು ಏನೈತಿ 4% ಪ್ರಾಫಿಟ, ಇನ್ನೊಂದು 6%. ಸೊ 2 5 2 2 2 5 2 3. ಸೊ 52 ಅನುಪಾತ 53. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. Next, the reduction of 20% in a price of sugar enables purchaser to obtain a 2.5 kg more for 160 rupees. Find the original price of per kg of sugar at ಕೇಳಿದರು. ಸೊ ಇಲ್ಲಿ ಟೋಟಲ್ ಅಮೌಂಟ್ ಯೂಸ್ಡ್ ಫಾರ್ ದ ಪರ್ಚೇಸಿಂಗ್ ಎಷ್ಟದ? 160 rupees ಟೋಟಲ್ ಅದ. ದ ರಿಲೇಷನ್ ಆಫ್ 20% ಇನ್ ಪ್ರೈಸ್ ಮೀನ್ಸ್ ನಾವು ಒಂದು ಪರ್ಸನ್ ಗೆಟ್ಸ್ 5/2 kg ಫಾರ್ 32 rupees. ದಿಸ್ ಈಸ್ ಅ ಪ್ರೆಸೆಂಟ್ ಪ್ರೈಸ್ ಆಫ್ ಶುಗರ್ ಆಗುತ್ತೆ. ಸೊ ಇಲ್ಲಿ ಯಾವ ರೀತಿ ಅಂದ್ರೆ, ಸೊ ಇಲ್ಲಿ 20% ರೇಟನ್ನು ಇಲ್ಲಿ ಕಡಿಮೆ ಮಾಡಿದಾಗ ನಮಗೆ 2.5 kg ಎಕ್ಸ್ಟ್ರಾ ಏನೈತಿ 160 rupeesಗೆ ಇಲ್ಲಿ ನಮಗೆ ಸಿಗ್ತದೆ. ಸೊ ಪಾಯಿಂಟ್ ದ ಒರಿಜಿನಲ್ ಪ್ರೈಸ್ ಆಫ್ ಪರ್ kg ಶುಗರ್ದು ಇಲ್ಲಿ ಕೇಳಿದರು. ಸೊ ಇಲ್ಲಿ ಆ ಪ್ರೆಸೆಂಟ್ ಪ್ರೈಸ್ ಪರ್ kg ಏನಾಗುತ್ತೆ ಇಲ್ಲಿ 32/5 × 2 ಇಲ್ಲಿ ಪರ್ kg 12.8 ಇಲ್ಲಿ ನಮ್ಗೆ ಸಿಗ್ತದೆ. ಸೊ ಲೆಟ್ ದ ಒರಿಜಿನಲ್ ಪ್ರೈಸ್ ಎಕ್ಸ್ ದೆನ್ ನ್ಯೂ ಪ್ರೈಸ್ ಅರೈವ್ಡ್ ದ ರಿಡಕ್ಷನ್ ಆಫ್ 20%. ಸೊ 20% ಕಡಿತ ಮಾಡಿದಾಗ ನಮ್ಗೆ ಇಷ್ಟು ಬಂದದ. ಸೊ ಅದೇ 20% ಹೆಚ್ಚಿಗೆ ಇತ್ತಂದ್ರೆ ನಮ್ಗೆ ಎಷ್ಟು ಸಿಗ್ತದೆ? 16 ರೂಪಾಯಿಗೆ ಇಲ್ಲಿ ಸಿಗ್ತದೆ. ನೆಕ್ಸ್ಟ್ 20% ಏನೈತಿ ಇಲ್ಲಿ ಡಿಕ್ರೀಸ್ ಆದ ಕಾರಣ ಏನೈತಿ ಇಲ್ಲಿ 1/5 = a/a + b ಆಗುತ್ತೆ. ಇನ್ಕ್ರೀಸ್ ಆದಾಗ a/b = 1/4 ಆಗುತ್ತೆ. ಸೊ 1/4 ಹೆಚ್ಚಾಗಿದ್ದು ಏನೈತಿ 5/2 kg ಹೆಚ್ಚಾಗಿದ್ದ. ಸೊ 1 = 10 kg.
ಸೊ ಪ್ರೈಸ್ ಏನಾಗುತ್ತೆ ಟೋಟಲ್ 160 ರೂಪೀಸ್ಗೆ ನಮ್ಗೆ 10 kg ಸಿಗಾಕತ್ತೈತಿ ಅಂದ್ರೆ 16 ರೂಪಾಯಿಗೆ ಇಲ್ಲಿ ನಮ್ಗೆ 1 kg ಇಲ್ಲಿ ನಮ್ಗೆ ಸಿಗ್ತದೆ. ನೆಕ್ಸ್ಟ್ ಅ ಡೈರಿ ಮ್ಯಾನ್ ಪೇಸ್ RS 6.4 ಪರ್ ಲೀಟರ್ ಆಫ್ ಮಿಲ್ಕ್. ಸೊ ಇಲ್ಲಿ 1 ಲೀಟರ್ಗೆ 6.4 ರೂಪಾಯಿಯನ್ನು ಇಲ್ಲಿ ಅವ ಪೇ ಮಾಡ್ತಾನೆ. ಹಿ ಆಡ್ಸ್ ಅ ವಾಟರ್ ಆ್ಯಂಡ್ ಸೆಲ್ ದ ಮ್ಯಾಕ್ಸಿಮಮ್ ಮಿಕ್ಚರ್ ಆಟ್ ಅ 8 ರೂಪೀ ಪರ್ ಲೀಟರ್, thereby making a 37.5% profit. The proportion of water to milk received by the customer is ಅತಿ ಕೇಳಿದರು. ಸೊ ಇಲ್ಲಿ 1 ಲೀಟರ್ಗೆ ಏನೈತಿ 6.4 ರೂಪಾಯಿದಂತೆ ಅವ ಹಾಲನ್ನು ಮಾರ್ತಿರ್ತಾನೋ. ಅದಕ್ಕೆ ಏನು ಮಾಡ್ತಾನೋ ವಾಟ್ರನ್ನು ಆ್ಯಡ್ ಮಾಡಿ ಅವ 8 ರೂಪಾಯಿದಂಗೆ ಮಾರ್ತಾನೋ. ಸೊ ಇದು ಮಾರೋದ್ರಿಂದ ಅವಂಗೇನೈತಿ 37.5% ಪ್ರಾಫಿಟ್ ಅವಂಗ ಆಗುತ್ತೆ. ಹಾಗಾದರೆ ಇಲ್ಲಿ ಕಸ್ಟಮರ್ಸ್ ಎಷ್ಟು ಪರ್ಸೆಂಟ್ ಆಫ್ ವಾಟರ್ ಅವರ ರಿಸೀವ್ಡ್ ಮಾಡಿರ್ತಾರೋ ಅಂದ್ರೆ ಅವ ಹಾಲಿನಲ್ಲಿ ಎಷ್ಟು ಪರ್ಸೆಂಟ್ ಅವ ವಾಟರನ್ನು ಮಿಕ್ಸ್ ಮಾಡಿರ್ತಾನಂತ ಇಲ್ಲಿ ಕೇಳಿದರು. ಸೊ ಇಲ್ಲಿ 37.5 ಅಂದ್ರೆ 3.8 ಅಂತ ಇಲ್ಲಿ ಆಗುತ್ತೆ, 3/8 ಆಗುತ್ತೆ. ಸೊ ನೀವು ಲೆಕ್ಕ ಮಾಡಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಆ್ಯಡ್ ಮಾಡಿದಾರ ಅಂತ ಇಲ್ಲಿ ಕೇಳಿದರು. ಸೊ ಹಾಗಾಗಿ ಇಲ್ಲಿ 8 ಅನ್ನೋದು ಇಲ್ಲಿ X + Y ಅನ್ನೋದು ಇಲ್ಲಿ ಏನಾಗುತ್ತೆ, ಸೊ ಇಲ್ಲಿ ರೇಷಿಯೋ ಆಫ್ ವಾಟರ್ ಟು ಮಿಲ್ಕ್ ಆಗುತ್ತೆ. ಸೊ ಇಲ್ಲಿ 6.4 ಏನೈತಿದ 1 ಲೀಟರ್ಗೆ ಇತ್ತು. ಸೊ ಟೋಟಲ್ ಎಷ್ಟಾಗುತ್ತೆ ಇಲ್ಲಿ 8ರಾಗ 3 ಅವ ಮಿಕ್ಸ್ ಮಾಡಿರ್ತಾನೋ, ಟೋಟಲ್ ಎಷ್ಟಾಗುತ್ತೆ 11 ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ 8ರಿಂದ ಇದಕ್ಕೆ ಇಂಟು ಮಾಡಿದಾಗ 8x + 8y = 8.8x ಆಗುತ್ತೆ. ಸೊ ಇಲ್ಲಿ y ಅನ್ನು ಬಿಟ್ಟು 8y ಅನ್ನು ಬಿಟ್ಟು ಈ 8x ಅನ್ನು ಈ ಕಡೆ ಕಳಿಸಿದಾಗ ಮೈನಸ್ ಆಗುತ್ತೆ. ಇಲ್ಲಿ 0.8x ಮಾತ್ರ ಉಳಿತದೆ. ಸೊ ಇಲ್ಲಿ x/, ಇವೆರಡತ್ರೊಳಗೆ x ಅನ್ನು, ಸೊ y ಅನ್ನು ಈ ಕಡೆ ಕಳಿಸಿ ಈ 0.8 ಈ ಕಡೆ ಕಳಿಸಿದಾರೋ. ಸೊ ಅವಾಗ x/y ಆಗುತ್ತೆ. ಸೊ ಇಲ್ಲಿ ಈ 0.8 ಈ ಕಡೆ ಕಳಿಸಿದಾಗ 8/0.8 ಆಗುತ್ತೆ. ಅವಾಗ ಇದನ್ನು ಯಾವ ರೀತಿ ಬರಿಬೋದು ಅಂದ್ರೆ ಇದನ್ನು 8 ಒಂದೇ 8 0.1 ಆಗುತ್ತೆ. ಇದು 0.10 8 ಒಂದೇ, ಇದು 0.1 ಇದು 1 ಅಂತ ಆಗುತ್ತೆ. ಸೊ ಇದನ್ನು ಈ ಪಾಯಿಂಟನ್ನು ಹೋಗಿಸ್ಬೇಕಂದ್ರೆ ಎರಡು ಕಡೆ 10ರಿಂದ ಇಂಟು ಮಾಡಿದಾಗ 10/1 ಆಗುತ್ತೆ. ಸೊ ಇಲ್ಲಿ x/y = 10/1 ಆಗುತ್ತೆ. ಸೊ ಇಲ್ಲಿ ನಮಗೆ ಬೇಕಾಗಿದ್ದು ವಾಟರ್ ಟು ಮಿಲ್ಕ್ ಏನೈತಿ y/x ಅದ. ಸೊ ಇಲ್ಲಿ y = x ಅಂದಾಗ ಇಲ್ಲಿ y ಎಷ್ಟದ 1, x 10. ಸೊ 1:10 ಇಲ್ಲಿ ಕರೆಕ್ಟ್ ಆಗುತ್ತೆ. 1:10 ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 2 numbers are in a ratio of 3:4. If a 5 is subtracted from each, resulting number are in a ratio 2:3. Find the number ಅಂತ ಕೇಳಿದರು. ಸೊ ಇಲ್ಲಿ 3:4 2:3. ಸೊ ಇಲ್ಲಿ ಒಂದು ಕಡಿಮೆ ಮಾಡ್ರೆ ಇಲ್ಲಿ 5. ಸೊ 5ಅನ್ನು ಕಡಿಮೆ ಮಾಡ್ರೆ ಇಲ್ಲಿ ಎಷ್ಟು ಫರ್ಕ್ ಆಗಿದೆ 1. ಸೊ ಆ ನಂಬರ್ಗಳು ಯಾವುವು ಅಂದ್ರೆ ಇಲ್ಲಿ 1 ಅಂದ್ರೆ 5, 3 ಅಂದ್ರೆ 15, 4 ಅಂದ್ರೆ 20. ಸೊ ಇಲ್ಲಿ ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಶುಡ್ ಬಿ ಆ್ಯಡೆಡ್ 11, 15, 17 and 23 so that the are in a proportions ಅಂತ ಕೇಳಿದರು. ಸೊ ಇಲ್ಲಿ x + 11 + x ರೇಷಿಯೋ 15 ರೇಷಿಯೋ x = 17 + x ರೇಷಿಯೋ 23 + x. ಸೊ ಇಲ್ಲೂ ಕೂಡ ಪ್ಲಸ್ ಬರಬೇಕಾಗಿತ್ತು. ಸೊ ಇವುಗಳು ಏನಾಗುತ್ತೆ ಇದನ್ನು 11/11 + x / 15 + x
ಈಕ್ವಲ್ ಟು 17 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 23 ಪ್ಲಸ್ ಎಕ್ಸ್ ಆಗುತ್ತೆ. ಸೊ ಇವುಗಳನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಆನ್ಸರ್ ಎಷ್ಟು ಬರ್ತದೆ ಇಲ್ಲಿ ಎಕ್ಸ್ ಈಕ್ವಲ್ ಟು 1 ಅಂತ ಬರ್ತದೆ. ಸೊ ಇಲ್ಲಿ ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿಗೆ ಈ ಕ್ಲಾಸ್ ಸಾಕು. ಮತ್ತು ಮುಂದಿನ ಕ್ವಶನನ್ನು ಏನೈತಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಮೆಂಬರ್ಶಿಪ್ ಪಡೆದುಕೊಳ್ಳೋರು ಬೇಕಂದ್ರೆ ಏನೈತಿ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಇರ್ತದೆ. ಸೊ ನೀವು ಅಲ್ಲಿ ಕ್ಲಿಕ್ ಮಾಡೋ ಮುಖಾಂತರ ಪಡೆದುಕೊಳ್ಬೇಕಾಗಿರ್ತದೆ. ಸೊ ಥ್ಯಾಂಕ್ ಯು ಸೊ ಮಚ್.